ಇಷ್ಟಿದ್ದೀರಿ. ನಿಮ್ಮ ನೋಡಿದ್ರೆ ನೀವು ನಿಮ್ಮನ್ನು ಇಷ್ಟಪಟ್ಟು ಸರ್ ಮದುವೆ ಆದರು. ನೀವು ಏರ್ ಹೋಸ್ಟೆಸ್ ಆದವರು. ಬ್ಯೂಟಿ ಏನಂತಾರೆ, ಬ್ಯೂಟಿ, ಬೋಲ್ಡ್ನೆಸ್, ಕ್ಲವರ್, ಇಂಟೆಲಿಜೆನ್ಸ್ ಎಲ್ಲ ಇರೋರು ನೀವು. ನಿಮ್ಮ ಆ್ಯಕ್ಟಿಂಗು ಮತ್ತು ಲೈಫ್ ಗ್ರಾಫ್, ಆ್ಯಕ್ಟಿಂಗ್ ಗ್ರಾಫು ಮತ್ತು ಲೈಫ್ ಗ್ರಾಫು ಹೇಗಿದೆ, ಹೇಗಾಯಿತು? You see, I think in the beginning, when I came, ಕನ್ನಡದಲ್ಲಿ ಅಷ್ಟೊಂದು ಇದು ಇರಲಿಲ್ಲ ನಿಮಗೆ. ನನಗಲ್ಲ, ಐ ಮೀನ್ ಕನ್ನಡ ಇಂಡಸ್ಟ್ರಿ ಹ್ಯಾಡ್ ನಾಟ್ ಪ್ರೋಗ್ರೆಸ್. ತುಂಬಾ ಕಡಿಮೆ ಸಿನಿಮಾಗಳು ಬರ್ತಾ ಇದ್ವು, ದೊಡ್ಡ ದೊಡ್ಡ ಸಿನಿಮಾಗಳು ಮಾತ್ರ ಅಲ್ಲ, ರಿಚ್, ಅದ್ರದ್ದು ರಿಚ್ನೆಸ್ ಇದೆಲ್ಲ ಎಲ್ಲ ಒಂದೇ ಥರ, ಒಂದೇ ಟೈಪು. ಒಂದು ಕುಟ್ಟಿ ಜಡೆ ಹಾಕ್ಕೊಳ್ಳೋದು ಅಥವಾ ಒಂದು ಕುಟ್ಟಿ ಹಾಕೊಂಡು ಒಂದು ಹೂ ಮುಡ್ಕೊಳ್ಳೋದು, ಪ್ರೊಡಕ್ಷನ್ ಅದೇ ಥರನೇ ಬರ್ತಾಯಿತ್ತು ಅಲ್ವಾ. ನಾನು ಬಂದಮೇಲೆ ನಾನು ಜೀನ್ಸ್ ಟಾಪ್ ಎಲ್ಲ ಹಾಕ್ಕೊಂಡಿಲ್ಲ. ಬಂದಮೇಲೆ ಇದು ಏನು ಕತೆಗಳು ಸ್ವಲ್ಪ ಬೋಲ್ಡಾಗೆ ಬಂತು. ಆಮೇಲೆ ನನ್ನನ್ನು ನೋಡಿ ಜನಗಳು, ಸಾಮಾನ್ಯ ಜನಗಳು ಜೀನ್ಸ್ ಇದೆಲ್ಲ ಹಾಕಕ್ಕೆ ಶುರು ಮಾಡಿದರು. ಸೊ ದೇ ಆಲ್ಸೋ ಲೈಕ್ಡ್ ದಿಸ್ ಕೈಂಡ್ ಆಫ್ ಇದು, ಆ್ಯಂಡ್ ದೇ ಓಪನ್ಲಿ ಥ್ಯಾಂಕ್ಡ್ ಮೀ. ನೀವು ಬಂದು ಇದನ್ನೆಲ್ಲ ಹಾಕ್ಕೊಂಡಿದ್ರಿಂದ ನಮಗೂ ಹಾಕೋಕ್ಕೆ ನಮ್ಗೆ ಚಾನ್ಸ್ ಸಿಕ್ತು. ಇದ್ರೆ ನಮ್ಮ ಮನೇಲಿ ನಮ್ಮನ್ನು ಬಿಡ್ತಾನೆ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಶೈಲಶ್ರೀ ಅವರೇ ಅಂತೆಲ್ಲ ಎಷ್ಟು ಜನ ಹೇಳಿದ್ದಾರೆ. ಹಾಗೆ ಅದು ಒಂದು ಇದು. ಆಮೇಲೆ ಐ ಮೀನ್ ನನಗೆ ಯಾವ ಪ್ರೊಡ್ಯೂಸರು ಯಾವ ಡೈರೆಕ್ಟ್ರನ್ನು ಹೋಗಿ ನೋಡೋದು, ಅವ್ರ ಜೊತೆ ಮಾತಾಡಬೇಕು, ಅದೆಲ್ಲ ಯಾವತ್ತೂ ಇಲ್ಲವೇ ಇಲ್ಲ. ಇಲ್ಲಿವರೆಗೂ ನಾನು ಎಷ್ಟು ಪಿಕ್ಚರ್ಸ್ ಮಾಡಿದ್ದೀನೋ ಅವರಾಗೇ ಬಂದು ನನ್ನನ್ನು ಬುಕ್ ಮಾಡ್ಕೊಂಡು ಹೋಗಿದ್ದಾರೆ ಹೊರತು ನಾನು ಹೋಗಿ ನನಗೆ ಪಿಕ್ಚರ್ ಚಾನ್ಸ್ ಕೊಡಿ ಅಂತ ಕೇಳಿದ್ದೆ ಇಲ್ಲ. ಬಟ್ ಸಿನಿಮಾಗಳಲ್ಲಿ ನೀವು ಮಾಡಿದ ಕ್ಯಾರೆಕ್ಟರ್ಗಳು ನೋಡಿದಾಗ ಗ್ಲಾಮರಸ್ ಅಲ್ವಾ, ಬೋಲ್ಡೆ. ನಾವೆಲ್ಲ ನೋಡಿದ್ವಲ್ಲ ಬಂಗಾರದ ಪಂಜರದಲ್ಲೆಲ್ಲ ಮಾಡಿದ್ದೀರಿ ನೀವು ಅಲ್ವಾ. ಈಗ ನೀವು ಹೇಳ್ತಾ ಇರೋದು ನೋಡಿದ್ರೆ ನಾನು ಯಾವ ನಿರ್ದೇಶಕರಿಗೂ ನಿರ್ಮಾಪಕರು ಅವಕಾಶ ಕೇಳ್ಕೊಂಡು ಹೋಗಲಿಲ್ಲ. ನನ್ನ ಟ್ಯಾಲೆಂಟು, ನನ್ನ ಆ್ಯಕ್ಟಿಂಗ್ ನೋಡೇ ಅವಕಾಶಗಳು ಬಂದಿದ್ದು ಅಂತ. ಸರಿ, ಅದು ನಮ್ಮ ವೀಕ್ಷಕರಿಗೆ ನೀವು ಕ್ಲಾರಿಟಿ ಕೊಟ್ರಿ. ಸೊ ಅದೇ ಕಾರಣಕ್ಕೆ ನಿಮ್ಗೆ ಆ್ಯಕ್ಟಿಂಗ್ ಅವಕಾಶ ಕಡಿಮೆ ಆಯಿತಾ? ಏನೋ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ನೀವು? ಅಲ್ಲ, ಅದು ಜಸ್ಟ್ ಮಿನಿಟ್. ಯಾವಾಗ ನಾನು ಇವರು ಅಗ್ನಿಸಾಕ್ಷಿ ಏನೋ ಒಂದು ಇದು ಇವರು ಹೋದ ಕೂಡಲೇ ನನಗೆ ಬಂದಿದ್ದು ಆ ಸೀರಿಯಲ್ ಅಗ್ನಿಸಾಕ್ಷಿ. ಅದು ಇಲ್ಲ, ಅದೇ ನಮ್ಮ ಗರಣಿ ಸಾರ್ದು, ರವಿಗರ್ಣಿದು. ರವಿಗರ್ಣಿಯವ್ರದ್ದು ಅದು ಅರ್ಧದಲ್ಲಿ ನಿಂತೋಯ್ತಲ್ಲ. ಕಾದಂಬರಿ ಅಲ್ಲ, ಅದೆಲ್ಲ ಆದಮೇಲೆ ಇತ್ತೀಚೆಗೆ ಅಗ್ನಿಸಾಕ್ಷಿ ಇತ್ತೀಚೆಗಲ್ವಾ? ಹಾಂ, ಗಟ್ಟಿ ಮೇಳ ಇವಾಗ ಬರ್ತಾ ಇರೋದಲ್ವಾ, ಇದ್ರ ಹಿಂಭಾಗ ಅಗ್ನಿಸಾಕ್ಷಿನಾ? ಅಂದರೆ ಅದರಲ್ಲಿ ಇರೋ ಆರ್ಟಿಸ್ಟ್ಗಳು ಎರಡು ಜಡೆ ಸೇರೋಲ್ಲ ಅಂತಾರಲ್ಲ, ಅದು ಜಗಳ ಆಡಿಕೊಂಡು ಅವ್ರಿಗೆ ಬೇಜಾರಾಗ್ಬಿಟ್ಟು ಹಿ ಸ್ಟಾಪ್ಡ್ ಇಟ್. ಇಲ್ದಿದ್ರೆ ದಟ್ ವುಡ್ ಹ್ಯಾವ್ ಕಂಟಿನ್ಯೂಡ್. ಇನ್ಫ್ಯಾಕ್ಟ್ ಬಿಕಾಸ್ ಆಫ್ ದ್ಯಾಟ್ ಓನ್ಲಿ ನಾನು ಇವ್ರು ಹೋಗಿದ್ದು ಕೂಡಲೇ ನನಗೆ ಹೇಮಾ ಚೌಧರಿ ಅವ್ರ ಮುಖಾಂತರ ಅವ್ರಿಗೆ ಹೇಳಿ ನನಗೆ 15,000 ರೂಪಾಯಿ ಕೊಟ್ಬಿಟ್ಟು 15 days ಡೇಟು ಅಡ್ವಾನ್ಸ್ ಕೊಟ್ಟು ಫಸ್ಟ್ ಇದಕ್ಕೆ ಬುಕ್ ಮಾಡಿದರು. ನನಗೆ ಆಶ್ಚರ್ಯ ಆಗೋದು, ಇದೇನಪ್ಪ ಯಾವತ್ತೂ ನನ್ನ ಲೈಫಲ್ಲಿ ಹಿಂಗೆಲ್ಲ ಆಗೇ ಇಲ್ಲ ಅಂತ. ಅದು ಹಂಗೆ ಬಂತು. ಅದಾದ ಮೇಲೆ ಅಷ್ಟೇ. ಮುಗೀತಾ? ಅದಾದಮೇಲೆ ಅದು ಬಂದಾಗಲೇ ನಾನು ಜಾಸ್ತಿ ನನ್ನ ಹತ್ರ ಸ್ವಲ್ಪನೇ ದುಡ್ಡಿತ್ತು. ಬಟ್ ಐ ಸೇವ್ಡ್ ಆ್ಯಂಡ್ ಚಿಕ್ಕ ಚಿಕ್ಕದಾಗಿ ಇದೆಲ್ಲ ಹಾಕಿ, ಏನು ಅದಕ್ಕೇನು ಹೇಳ್ತಾರೆ, ಫಂಡ್. ನೋ ಅದಕ್ಕೇನು ಪೋಸ್ಟ್ ಆಫೀಸ್ಗಲ್ಲ, ಇನ್ ಬ್ಯಾಂಕ್ ಇಟ್ ಸೆಲ್ಫ್.
ಸೇವಿಂಗ್ ಆಗ ಇದು ಡೆಪಾಸಿಟ್ ಮಾಡಿಕೊಂಡು ಫಿಕ್ಸ್ಡ್ ಡೆಪಾಸಿಟ್ ಮಾಡಿಕೊಂಡು ಹಾಗೆ ಮಾಡಿಕೊಂಡು ನಾನು ಜಾಸ್ತಿ ಯಾವುದು ಐ ಡೋಂಟ್ ಅದು ತಿನ್ನಬೇಕು ಇದು ತಿನ್ನಬೇಕು ಅದೆಲ್ಲ ಏನಿಲ್ಲ. ಅಲ್ಲ, ನೀವು ಇಷ್ಟೆಲ್ಲ ಎಜುಕೇಟೆಡ್ಡು, ಈ ಥರ ಏರ್ ಹೋಸ್ಟೆಸ್ ಆದವರು, ಮಿಲಿಟ್ರಿ ಫ್ಯಾಮಿಲಿ, ದೊಡ್ಡ ಒಳ್ಳೆ ಆರ್ಟಿಸ್ಟ್, ನೀವು ನಾಲೆಡ್ಜ್ ತುಂಬ ಇತ್ತು. ನೀವು ಆಲ್ರೆಡಿ ಸೆಟಲ್ ಆಗಿಬಿಡ್ಬೇಕಾಗಿತ್ತಲ್ವಾ? ಆಲ್ರೆಡಿ ಸೆಟಲ್ ಆಗಿಬಿಡ್ಬೇಕಾಗಿತ್ತು ಫೈನಾನ್ಷಿಯಲಿ ನೀವು? ಇಲ್ಲ, ನನ್ನ ಹತ್ರ ಇತ್ತು. ನಾನು ಹಾಕಿದ್ದೆಲ್ಲ ಇದು ಮಧ್ಯ ಏನು ಬರಲಿಲ್ವಲ್ಲ, ನನಗೆ ಪಿಕ್ಚರ್ಸೇ ಬರಲಿಲ್ವಲ್ಲ. ಇಷ್ಟು ನಮ್ಮ ಯಜಮಾನರು ಹೋಗೋಕ್ಕೆ ಮುಂಚೆ ಕೆಲವು ಇದು ಒಂದೇ ಆಫ್ಟರ್ ಲಾಂಗ್ ಟೈಮ್ ಇದು ಏನು ಅದೇ ಹೆಸರಿಟ್ಕೊಂಡು ಒಂದು ಸಲ ವಿಜಯ ರಾಘವೇಂದ್ರ, ಅದು ಆ ಪಿಕ್ಚರ್ ಟೈಮ್ ತಾನೇ ಇವರು ಹೋದರು. ಎರಡು ಕನಸು ಅಂತ ವಿಜಯ ರಾಘವೇಂದ್ರ ಅದು ಬಂತಲ್ಲ, ಆ ಪಿಕ್ಚರ್ ಟೈಮಲ್ಲಿ ಅದು ಬಸ್ ಕೊಲೈಷನ್ ಆಗಿಬಿಡುತ್ತೆ ಅಂತ ಹೇಳಿ ನಮ್ಮೆಲ್ಲರನ್ನೂ ಪ್ರೇತಗಳನ್ನ ಅಲ್ಲಿ ಮಲಗಿಸಿದ್ದಾರೆ ಅಂತ. ಅಲ್ಲೆಲ್ಲರೂ ಹೋಗಿ ಮಲ್ಕೊಂಬಿಡಿ ಅಂದರೆ ಇವರು ಓಡಿ ಹೋಗಿ ಮಲ್ಕೊಂಡ್ರು. ಅದೇ ದಯವಿಟ್ಟು ಪ್ಲೀಸ್ ಮಲಗಬೇಡಿ, ಐ ಡೋಂಟ್ ವಾಂಟ್ ಟು ಸಿ ಯು ಲೈಕ್ ದಿಸ್ ಅಂದೆ. ಅಯ್ಯೋ ಬಿಡು ಮರಿ, ತುಂಬ ಟಯರ್ಡ್ ಆಗಿದೆ, ಹಾಗೆ ಮಲ್ಕೊಂಡಿದ್ದೀನಿ ಅಂತ. ಎಲ್ಲರೂ ಬರಲಿ, ನೀವು ಯಾಕೆ ಹಿಂಗೆ? ಅಯ್ಯೋ ಡೋಂಟ್ ಡಿಸ್ಟರ್ಬ್ ಮೀ. ಆವಾಗಲೇ ನನಗೊಂದು ಥರ ಆಗೋಯ್ತು. ಓಡೋಗಿ ಡೆಡ್ ಬಾಡಿಯಾಗಿ ಮಲ್ಕೊಂಡ್ರು. ಈ ಥರ ಕೆಲವು ಸೂಚನೆಗಳು ಬರುತ್ತೆ ನಮ್ಮ ತಲೆಗೆ. ಇದು ಯಾಕೆ ಇವ್ರು ಹಿಂಗೆ ಮಾಡಿದ್ರು, ಇದೇನು ಅನ್ಸಲ್ಲ, ಹಿಂಗೆಲ್ಲ ಆಗುತ್ತೆ ಅಂತ. ಇಂಥ ಒಂದು ಪ್ರಕೃತಿ ಹಂಗೋಗುತ್ತೆ. ಅದು ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಜಗ್ಗೇಶ್. ಇವ್ರನ್ನ ಎಲ್ಲ ಹಾಸ್ಪಿಟ್ಲಿಂದ ಕರ್ಕೊಂಡು ಹೋಗೋ ಹೊತ್ತಿಗೆ ಟೈಮ್ ಆಗೋಗಿತ್ತು. ಇದರಲ್ಲಿ ಕ್ರಿಮೇಷನ್ಗೆ. ಸೊ ಎಲ್ಲರೂ ಏನು ಹೇಳಿದ್ರು, ಇದಕ್ಕೆ ಮೇಲೆ ನಾವು ಕ್ರಿಮೇಟ್ ಮಾಡೋಕ್ಕಾಗಲ್ವಲ್ಲ, ಇವೆಲ್ಲ ಕೋಲ್ಡ್ ಸ್ಟೋರೇಜ್ ಇಲ್ಲ ಪಾಟನ್ನ. ಅವ್ರು ಎಂಥ ಆರ್ಟಿಸ್ಟ್ ಗೊತ್ತಾ ನಿಮಗೆಲ್ಲ? ಅವ್ರನ್ನೆಲ್ಲ ಕೋಲ್ಡ್ ಸ್ಟೋರೇಜೆಲ್ಲ ಹಾಕೋಕ್ಕಾಗಲ್ಲ. ನೋ ಅವ್ರನ್ನ ನಾವು ಮಾಡೋಣ, ಎಷ್ಟು ಹೊತ್ತಾದರೂ ಇವತ್ತು ನಾವು ಮುಗಿಸಿದ್ದೀವಿ. ಅದಕ್ಕೆ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಹಿಮ್. ಇನ್ನೂ ಅವ್ರನ್ನ ಕೋಲ್ಡ್ ಸ್ಟೋರೇಜೆಲ್ಲ ಹಾಕಿ ಅದು ಮಾಡಿ ಇದು ಮಾಡಿ ಎಲ್ಲ ಏನು ಮಾಡಿದೆ. ಆಮೇಲೆ ನನ್ನನ್ನು ಬನ್ನಿ ನೀವು ಬಂದು ನೋಡಬೇಕು ಅಂತ. ನಾನು ನೋಡೋಲ್ಲ ಅಂತ. ನೀವು ಬಂದು ನೋಡಲೇಬೇಕು, ಬನ್ನಿ ಹೇಳ್ಕೊಂಡು ಹೋಗ್ತಾಯಿದ್ದಾರೆ. ಐ ಕಾನ್ ಸಿ ಹಿಮ್ ಬೀಂಗ್ ಬರ್ನ್, ಕಾಂಟ್ ಯು ಅಂಡರ್ಸ್ಟ್ಯಾಂಡ್, ಯು ಇಡಿಯಟ್ಸ್ ಬಿಟ್ಟು ತಳ್ಳಿಬಿಟ್ಟು ನಾನು ಓಡಿ ಬಂದ್ಬಿಟ್ಟೆ. ಇಲ್ಲಿ ನಮ್ಮ ಹರ್ಷನ ತಂದೆ ಇದ್ರು, ಅವ್ರು ತಾನೇ ನನಗೆ ಸಾಕು ತಂದೆ ಅಲ್ವಾ ಅವರು ನಾನು ಬಂದ ಕೂಡಲೇ ಹಿಡ್ಕೊಂಡು, ಸರಿಮ್ಮ ಸರಿ. ಅವ್ರಿಗೆ ಜ್ವರ ಬೇರೆ. ಮುಂದಿನ ಜೀವನ ಏನು ಹೀಗೆ ನಡೆಯುತ್ತೆ. ನಾನು ತಿರುಪಾವಿ ತಗೊಂಡಿದ್ದೀನಿ. ಯಾವಾಗಲೂ ಏನಾದರೂ ಒಂದು ದೊಡ್ಡ ವಿಷಯ ತಗೊಂಡು ಅದನ್ನು ಮಾಡ್ತಾ ಹೋಗ್ತಾ ಇರ್ತೀನಿ. ಇದಕ್ಕೆ ನನಗೆ ಬೇಕಾದಷ್ಟು ಜನಕ್ಕೆ ಅವ್ರಿಗೆ ಗೊತ್ತಿಲ್ಲದಿರೋ ವಿಷಯಗಳನ್ನ ತಿಳಿಸ್ಬೇಕು ಅನ್ನೋದು ನನ್ನ ಯಾವಾಗಲೂ ದಟ್ ಇಸ್ ಮೈ ಲುಕ್ಔಟ್. ಶೈಲಶ್ರೀ ಮೇಡಮ್ ಅವ್ರಿಗೆ 83 ವರ್ಷ ಅಂತ ನೀವೇ ಹೇಳ್ಕೊಂಡ್ರಿ. 82 ಮುಗೀತು. 82 ನಾನೆಲ್ಲೂ ಹೇಳಲಿಲ್ಲ, ನೀವೇ ಹೇಳ್ಕೊಂಬಿಟ್ರಿ. ಅದು ಆದರೆ 83 ಅದು ನಂಬರ್ ಮಾತ್ರ. ನಿಮ್ಮ ಎನರ್ಜಿ ನೋಡಿದ್ರೆ, ಉತ್ಸಾಹ ನೋಡಿದ್ರೆ, ಆರೋಗ್ಯ ನೋಡಿದ್ರೆ ಭಗವಂತ 100 ಮಾಡಲಿ ಅಂತ ನಾವು ಆಸೆ ಪಡ್ತೀವಿ. ಇದೇ ಆರೋಗ್ಯ ಇರಲಿ ಅಂತ. 83 ಈ ಹೊತ್ತಲ್ಲಿ ನಿಮಗೆ ಈ ಮಾನಸಿಕ ಸ್ಥೈರ್ಯ, ಈ ದೈಹಿಕ ಆರೋಗ್ಯ ಇಷ್ಟು ಚೆನ್ನಾಗಿದೆ. ಇದಕ್ಕೆಲ್ಲ ಒಂದು ಈ ಸಂದರ್ಭದಲ್ಲಿ ಇಷ್ಟೊತ್ತು ಸುದೀರ್ಘವಾಗಿ ಮಾತಾಡಿದ್ರಿ. ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಏನು ಅನ್ನಿಸ್ತು? ಈ ಇಂಟರ್ವ್ಯೂ ಬಗ್ಗೆ ನನಗೇನು ಅನ್ನಿಸ್ತು ಅಂದರೆ, ಇದು ಆಫ್ಟರ್ ಲಾಂಗ್ ಟೈಮ್ ನನಗೆ ಬಂದಿದೆ. ಆವಾಗೆಲ್ಲ ಮೇಲಿಂದ ಮೇಲೆ ಯಾರೋ ಬಂದು ಅದು ಇದು ಇಂಟರ್ವ್ಯೂ ಮಾಡ್ಕೊಂಡು ಹೋಗೋರು, ಅದು ಇದು ಹಾಕೋರು, ಅದನ್ನು ಓದ್ತಿದ್ದೆ ಎಲ್ಲ ಸರಿ.
ಇದ್ರ ಮಧ್ಯೆ ಕೆಲವರು ನನಗೆ ಗೊತ್ತಿಲ್ಲದೆ ನನ್ನ ಮೇಲೆ ಏನಾದರೂ ತಪ್ಪಾಗಿ ಏನಾದ್ರು ಹೇಳಿದರೆ ತಕ್ಷಣ ಬಂದು ನನ್ನ ಹತ್ರ ಅಯ್ಯೋ ಇಲ್ಲ ರೀ ನನಗೆ ಗೊತ್ತಾಗಲಿಲ್ಲ, ನಾನು ಹೀಗೆ ಕೇಳಲ್ಪಟ್ಟೆ ಅದಕ್ಕೋಸ್ಕರ ಹೇಳಿದೆ, ಕ್ಷಮಿಸ್ಬಿಡಿ ಅಂತ ಹೇಳಿದ್ದಾರೆ. ಬಟ್ ಗೊತ್ತಿದ್ದು ನನ್ನ ಮೇಲೆ ಅಪವಾದ ಇದು ಹೊರಿಸಿರೋರು ಅವರು ಇದ್ದಾರೆ. ನಾನು ಅವ್ರಿಗೂ ನಾನು ಐ ಡೋಂಟ್ ಶಾಪ ಹಾಕಲ್ಲ. ನಾನು ಯಾವುದೇ ಆದರೂ ಒಳ್ಳೇದು ಕೆಟ್ಟದ್ದು ಎಲ್ಲ ದೇವರಿಗೆ ನಾನು ಅರ್ಪಿಸ್ಬಿಡ್ತೀನಿ. ನೀನು ನೋಡ್ಕೊಂತ ನನ್ನ ಸಪೋರ್ಟಿಗೆ ನಾನೇ ಇದ್ದೀನಿ. ಸುತ್ತಮುತ್ತ ನನ್ನ ತಮ್ಮ ಒಬ್ಬ ಇದ್ದಾನೆ ಅಲ್ವಾ, ಅವನು ಪಾಟ್ನಾದಲ್ಲಿದ್ದಾನೆ. ಅವನ ಮಗಳು ಆ ಆಂಟಿ ನಾನು ಇದು ಬುಕ್ ಮಾಡಿ ನಮ್ಮ ಯಜಮಾನ್ರು ಹೋದ ಕೂಡಲೇ ಅವರು ಬುಕ್ ಮಾಡಿ ನನ್ನನ್ನು ಕರ್ಕೊಂಡು ಹೋಗಿ ಪಾಟ್ನಾ ಕರ್ಕೊಂಡು ಹೋಗಿ ಎಲ್ಲ ನೋಡಿಕೊಂಡ್ರು. ಆಮೇಲೆ ಅಲ್ಲಿಂದ ಅಲ್ಲೇ ನಾನು ಫಸ್ಟ್ ಡಿಸೆಂಬರ್ 31 ಅಲ್ಲ ನನ್ನ ಬರ್ತ್ಡೇ. ಸೊ ಆವತ್ತು ನನ್ನ ಬರ್ತ್ಡೇಗೆ ಎಷ್ಟೆಲ್ಲ ಏನು ತುಂಬ ಚೆನ್ನಾಗಿ ಇದು ಮಾಡಿದೆ ನನ್ನ ತಮ್ಮ. ಐ ಕ್ಯಾನ್ ನೆವರ್ ಫರ್ಗೆಟ್ ಆಲ್ ದ್ಯಾಟ್. ಅವನ ಹೆಂಡ್ತಿನೂ ತುಂಬ ಒಳ್ಳೆಯವಳು, ಮಕ್ಕಳು ಅಷ್ಟೇ, ಮೊಮ್ಮಕ್ಕಳು ಎಲ್ಲ. ನಾನೇನು ಮಾಡಿದೆ, ಹೋಗಿದ್ದ ಕೂಡಲೇ ನನ್ನ ಮೈ ಮೇಲಿದ್ದ ಒಡವೆ ಗಿಡವೆ ಎಲ್ಲ ತೆಗೆದು ಎಲ್ಲರಿಗೂ ಹಾಕ್ಬಿಡಿ. ಹಂಗೆ ಮಾಡಬೇಡಿ ನೋ ಐ ವೋಂಟ್ ಲಿವ್ ಅಂದ್ಬಿಟ್ಟು ಎಲ್ಲ ಕೊಟ್ಬಿಟ್ಟು ಐ ಡೋಂಟ್ ಡೂ ಲೈಕ್ ದಿಸ್, ಲಿಸನ್ ಟು ಮೀ ಅಂದ್ಬಿಟ್ಟು ಕೊಟ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಬಂದ ಕೂಡಲೇ ನನ್ನ ಫ್ರೆಂಡು ನಳಿನಿ ಅಂತ, ನೀವು ಯಾಕೆ ಹಂಗೆಲ್ಲ ಮಾಡಿದಿರಿ ನೋಡಿ, ನೀವು ಅದನ್ನೆಲ್ಲ ಇಟ್ಕೊಂಡ್ರೆ ನಿಮಗೆ ಆಗತ್ತಲ್ಲ, ನೀವು ಅದನ್ನು ಈವನ್ ಇಫ್ ಯು ವಾಂಟ್ ನೀವು ಮಾರ್ತಿರೋ ಅಥವಾ ಏನೋ ಇದರಲ್ಲಿ ಹಾಕ್ತಾರಂತಲ್ಲ ಅದೆಲ್ಲ ಹಾಕಿದರೆ ನಿಮ್ಗೆ ದುಡ್ಡು ನಿಮ್ಮ ಖರ್ಚಿಗೆ ಬೇಕಾಗತ್ತಲ್ಲ. ಅಯ್ಯೋ ನಾನು ಬದುಕಿದ್ರೆ ತಾನಪ್ಪ ಖರ್ಚಿಗೆ ಬೇಡಿ ನೋಡಿ, ನಿಮ್ಮ ಹತ್ರ ಇರೋ ಮುತ್ತುಗಳು ಕೊಡಿ ಅಂತ ಅಮ್ಮ ಹೊಸ ಮುತ್ತುಗಳು ಇದರಿಂದ ತೆಗೆದಿಟ್ಟಿದ್ರು, ಏನೋ ಹೈದ್ರಾಬಾದಿಂದ ಯಾರು ಕಳಿಸಿದ್ರು, ಅದನ್ನು ನಾನು ಕೊಟ್ಟಿದ್ದೆ. ಆ ಮುತ್ತುಗಳನ್ನ ಕೊಟ್ಟಿದ ತಕ್ಷಣ ಅವರು ಅದನ್ನು ಮುತ್ತುಗಳನ್ನ ಕಟ್ಟಿ ನಾನು ತಗೊಂಡು ಬಂದಿದ್ದೆ. ನಿಮ್ಮ ಕುತ್ತಿಗೆ ಮುತ್ತಿಲ್ಲದೆ ನೋಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಅವರು ಬಂದು ನನಗೆ ಹಾಕಿದರು. ನಿಮಗೆ ಹೈದರಾಬಾದ್ ಮುತ್ತಿನ ಸರದ ಅಗತ್ಯ, ಆಮೇಲೆ ನಿಮ್ಮ ನಗೆಯ ಮುತ್ತು ಯಾವಾಗಲೂ ಹೊಳಿತಾ ಇರುತ್ತೆ. ಒಬ್ಬ ಕಲಾವಿದರಿಗೆ ಅದೇ ಅಲ್ವಾ ಭೂಷಣ. ಅದು ಸರಿ, ಅವ್ರಿಗೆ ನನಗೆ ಎಷ್ಟು ಒಂದು ಪ್ರೀತಿ ನೋಡಿ, ಆತ್ಮೀಯತೆ, ಬಾಂಧವ್ಯ ಚಿರಕಾಲ. ಇವತ್ತಿನವರೆಗೆ ಅವತ್ತು ಅವ್ರ ಮಗ ಇನ್ನು ಚಿಕ್ಕವನು, ಇವಾಗ ಒಂದು ಮದುವೆ ಆಗಿ ಹೆಂಡತಿ ಇದ್ದಾಳೆ, ಒಂದು ಹೆಣ್ಮಗು ಹುಟ್ಟಿದೆ, ಅದೆಲ್ಲ ಓಕೆ. ಅವನಿಗೆ ಅವರಂದ್ರೆ ತುಂಬ ಇಷ್ಟ. ಅಯ್ಯೋ ಅವತ್ತಿನ ದಿವಸ ಅರ್ಲಿ ಮಾರ್ನಿಂಗ್ ಅಲ್ಲಿಂದ ಫೋನ್ ಬಂದ ಕೂಡಲೇ ಒಂದು ಕಾರು ಓಡಿಸ್ತಾ ನೋಡಿ, ಅಯ್ಯೋ ಅಂಥ ಸ್ಪೀಡು. ಆಗ ಹೇಗೆ ಹೋದ್ವಿ ಅಂತಲೇ ಗೊತ್ತಿಲ್ಲ. ಒಳ್ಳೆ ಏರೋಪ್ಲೇನ್ ಹೋದಾಗ ಅಲ್ಲಿ ಹೋಗಿ ನಮ್ಮನ್ನು ಸೇರಿಸ್ತಾ ಟೈಮ್ಗೆ. ಈಗ ಇಷ್ಟೊತ್ತು ಮಾತಾಡಿದ ನಂತರ ನಿಮಗೆ ಕೊನೆಯದಾಗ ಅನಿಸಿದ್ದೇನು? ಇಷ್ಟು ಸುದೀರ್ಘವಾಗಿ ನೆನಪುಗಳನ್ನ ಹಂಚ್ಕೊಂಡ್ರಿ ನೋಡಿ. ನೆನಪುಗಳನ್ನ ನಾನು ಹಂಚ್ಕೊಂಡಿದ್ದು ನೋಡಿ, ಕನ್ನಡದಲ್ಲಿ ನನಗೆ ತಮಿಳ್ನಾಡಲ್ಲಿ ಹೌದು ನಿಮ್ಮ ಯಜಮಾನರು ಹೊರಟೋದ್ರಲ್ಲ, ಇವಾಗ ನೀನು ತಮಿಳ್ನಾಡಿಗೆ ಬರ್ಬೋದಲ್ಲ ಅಂತ ಕೇಳಿದಾಗ ನಾನು ಹೇಳಿದೆ, ನೋಡಿ ನಾನು ಹುಟ್ಟಿದ್ದು ತಮಿಳ್ನಾಡಲ್ಲೇ, ಕರ್ನಾಟಕ ಅಲ್ಲ, ಆಂಧ್ರ ಅಲ್ಲ, ಇದು ಎಲ್ಲರೂ ಇದ್ದಿದ್ದು ತಮಿಳ್ನಾಡಲ್ಲೇ. ಇಲ್ಲ ಒಬ್ಬೊಬ್ಬರು ಅವರವ್ರ ಇದಕ್ಕೆ ಹೋದರು, ನಾನು ಅಲ್ಲೂ ಇಲ್ಲೂ ಮಾಡ್ತಾಯಿದ್ದೆ. ಬಟ್ ನನಗೆ ಇಲ್ಲಿ ಸಿಕ್ಕಿದಂಥ ಅಭಿಮಾನ ನನಗೆ ತಮಿಳ್ನಾಡಲ್ಲಿ ಸಿಗಲಿಲ್ಲ ಅಷ್ಟೇ, ಬೇರೆ ಏನಿಲ್ಲ. ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಅಗೇನ್ಸ್ಟ್ ಎನಿಬಡಿ ಇನ್ ತಮಿಳ್ನಾಡು. ಐ ನೆವರ್ ಗಾಟ್ ದಿಸ್ ಮಚ್ ಆಫ್ ಅಭಿಮಾನ. ದ ಲವ್, ದ ಕನ್ನಡ ಅಭಿಮಾನಿಗಳು ದೇ ಶೋಡ್ ಆನ್ ಮೀ. ಐ ಕ್ಯಾನ್ ನೆವರ್ ಥಿಂಕ್ ಆಫ್ ಲೀವಿಂಗ್ ದೆಮ್ ಆ್ಯಂಡ್ ಗೋಯಿಂಗ್. ಆ್ಯಂಡ್ ನಮ್ಮ ಯಜಮಾನರು ಇಲ್ಲೇ ಇದ್ದರು, ಅವ್ರ ಬಗ್ಗೆ ಎಲ್ಲ ಇವ್ರಿಗೆಲ್ಲ ಗೊತ್ತಿದೆ, ಅಲ್ಲಿ ಯಾರಿಗೂ ಗೊತ್ತಿಲ್ವಲ್ಲ. ಅದಕ್ಕೆ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಹಿಯರ್. ಕಾರ್ಯಕ್ರಮನ ಸದ್ಯಕ್ಕೆ ಮುಗಿಸೋ ಹೊತ್ತು ತುಂಬ ವಿಷಯಗಳು ಬಂದವು. ಹೇಳ್ಕೊಳ್ತಾ ಇದ್ದರೆ ನೋವು, ನಲಿವು, ಸವಾಲುಗಳು, ಖುಷಿ,
ಕಷ್ಟಗಳು ನಷ್ಟಗಳು ಎಲ್ಲವನ್ನು ನೀವು ಹಂಚ್ಕೊಳ್ತಾ ಹೋದರೆ ನಿಮಗೆ ಬೇಸರ ಆಗಿರ್ಬೋದು, ಖುಷಿ ಸಿಕ್ಕಿರ್ಬೋದು, ಒಂಥರ ಸಂತೃಪ್ತಿ ಸಿಕ್ಕಿರ್ಬೋದು. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ನಮ್ಮ ನೆಲಮುಗಿಲು ಚಾನಲ್ ವೀಕ್ಷಣೆ ಮಾಡುವ ವೀಕ್ಷಕರಿಗೆ ಅಥವಾ ಕನ್ನಡದ ಇಡೀ ಕನ್ನಡ ಚಿತ್ರರಸಿಕರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ವೀಕ್ಷಕರಿಗೆ ನಾನು ಇಷ್ಟು ಹೊತ್ತು ನಾನು ಹೇಳಿದ್ದೆಲ್ಲ ನಿಮ್ಮೆಲ್ಲರಿಗೂ ಹೋಗಿ ಸೇರಲಿ ಅಂತ ನನ್ನ ಮನಸ್ಸಲ್ಲಿ ಏನಿದೆ ಅಂತ ನೀವು ತಿಳ್ಕೊಳ್ಳೋಕೆ ಆಸೆ ಪಡ್ತೀರಾ. ಇದೇ ನನ್ನ ಮನಸ್ಸಲ್ಲಿರೋದು. ನನಗೆ ಈ ಕನ್ನಡ ನಾಡು ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ. ನನಗೆ ನೀವೇ ನನಗೆ ಎಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಕೊನೆವರೆಗೂ ನೀವೆಲ್ಲರೂ ನನ್ನನ್ನು ಇದೇ ರೀತಿ ಪ್ರೀತಿಯಾಗಿ ನೋಡ್ಕೋಬೇಕು. ನನ್ನ ಕೊನೆ ಉಸಿರು ನಾನು ಎಲ್ಲಿ ಎಳಿತೀನಿ ಅಂತ ಗೊತ್ತಿಲ್ಲ. ನನ್ನ ಕೊನೆ ಉಸಿರು ಎಳೆದಾಗ ಹೀಗಾಗಬೇಕು ಹಾಗಾಗಬೇಕು ಅಂತ ನಾನು ಯಾವತ್ತೂ ಏನು ಪ್ಲ್ಯಾನ್ ಹಾಕಿಲ್ಲ. ಎಲ್ಲ ದೇವರಿಗೆ ಬಿಟ್ಟಿದ್ದೀನಿ. ಆದ್ದರಿಂದ ಅದು ಮಾತ್ರ ಒಂದು ಥರ ಇಟ್ ವಿಲ್ ಬಿ ಇದು ಏನು ಹೇಳೋದು, ವಂಡರ್. ನಾಟ್ ಅ ವಂಡರ್ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ದಟ್ ಇಸ್ ಸಮಥಿಂಗ್ ಮಿಸ್ಟರಿ. ಮಿಸ್ಟ್ರಿ. ನಾನು ದೇವರು ಎಲ್ಲಿ ಕರ್ಕೊಂಡು ಹೋಗಿ ಕರ್ಕೊಳ್ತಾನೆ ಅಂತ ಗೊತ್ತಿಲ್ಲ. ದೇವರು ನಿಮ್ಮನ್ನು ಎಲ್ಲೂ ಕರ್ಕೊಂಡು ಹೋಗಲ್ಲ. 6 ಕೋಟಿ ಕನ್ನಡಿಗರಿದ್ದಾರಲ್ವಾ, ಕನ್ನಡ ಚಿತ್ರರಸಿಕರಿದ್ದಾರೆ, ಕನ್ನಡ ಅಭಿಮಾನಿಗಳಿದ್ದಾರೆ. ಅವರೆಲ್ಲರ ಎಲ್ಲರ ಮನಸ್ಸಲ್ಲೂ ನಾನು ಹೊರಟೋಗ್ತೀನಿ. ಎಸ್, ಎಕ್ಸಾಕ್ಟ್ಲಿ. ನಮ್ಮ ಮನಸ್ಸಲ್ಲಿ ಯಾವತ್ತಿರ್ತೀರಿ. ಇನ್ನೂ ನೀವು 100 ವರ್ಷ ಖಂಡಿತವಾಗಿರ್ತೀರಿ. ಆ ನಂಬಿಕೆ ನನಗೆ ಖಂಡಿತ ಇದೆ. ಯಾಕೆಂದರೆ ಇದಕ್ಕೆ ಮುಂಚಿನ ಭಾಗ ಮಾಡುವಾಗ ನಾನು ನಿಮ್ಗೆ ಹೇಳಿದ್ದೆ, ನೀವೇನು ಯೋಚನೆ ಮಾಡಿಬಿಡ್ರಿ ಮೇಡಮ್, ನೀವು ಬಿಂದಾಸ್ ಆಗಿರ್ತೀರಿ, ಧೈರ್ಯವಾಗಿರ್ತೀರಿ, ಆರಾಮಾಗ್ತೀರಿ ಅಂತ ಹೇಳಿದ್ದೆ. ಈಗ 2ನೇ ಭಾಗದಲ್ಲಿ ನಾವು ನಿಮ್ಮನ್ನು ಇಂಟರ್ವ್ಯೂ ಮಾಡಿದ್ದೀವಿ. ಅದೇ ನಮ್ಮ ಸಾಕ್ಷಿ. ಹೌದು. ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆ ತುಂಬ ಪಾಸಿಟಿವ್ ವೈಬ್ಸ್ ನಾನು ಇಷ್ಟಪಡೋನು. ಎಲ್ಲೋ ಮಾತಾಡಬೇಕಾದ್ರೂ ಕೂಡ, ಎಲ್ಲೇ ಇದ್ರೂ, ಯಾವುದೇ ಕಷ್ಟದಲ್ಲಿದ್ದರೂ ಕೂಡ ನಾನು ನೋವಿಗಿಂತ ಹೆಚ್ಚಾಗಿ ನಗು ಹಂಚ್ತೀನಿ, ನಗಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಕೆಲವು ಕಡೆ ನಮಗೆ ವಿಡಿಯೋದಲ್ಲಿ ಹೇಳ್ತಾರೆ, ನೀವು ತುಂಬ ಸೀರಿಯಸ್ ಆಗಿ ಮಾತಾಡ್ತಿರೋ ಕಡೆ ಎಲ್ಲೋ ನಕ್ಬಿಟ್ರಲ್ಲ, ಬೇಕಿತ್ತ ನಿಮಗೆ ಅಂತೆಲ್ಲ ಕೇಳ್ತಾರೆ. ನಿಮ್ಮನ್ನು ಎಷ್ಟಂತ ಅಳಿಸೋದು, ಯಾಕೆ ಮಾಡ್ಬೇಕು ನಾನು ಅದನ್ನು? ಹಾಗಾಗಿ ಸ್ವಲ್ಪ ಒಂಚೂರು ದಟ್ ಶುಡ್ ಬಿ ದ ಆ್ಯಟಿಟ್ಯೂಡ್. ದಟ್ಸ್ ದ ರೈಟ್ ಆ್ಯಟಿಟ್ಯೂಡ್. ನಾವು ಒಂದು ವೇಳೆ ತುಂಬ ಬೇಜಾರಲ್ಲಿ ಇದ್ದೀವಿ ಅಂದರೆ, ಅಯ್ಯೋ ಪಾಪ ನೀವು ಹಿಂಗಾಗೋಯ್ತಾ ಹಾಗಾಗೋಯ್ತಾ, ನೀವು ಇನ್ನೂ ಸ್ವಲ್ಪ ಎಣ್ಣೆ ಉರಿಯೋ ಇದರಲ್ಲಿ ಎಣ್ಣೆ ಹಾಕಿದ ಹಾಗಾಗುತ್ತೆ. ಹಂಗಲ್ಲ. ಫ್ರೆಂಡ್ಸ್ ನಮಗೆ ಹಿತೈಷರು ಅಂದರೆ ನಾವು ಸಂತೋಷವಾಗಿರಬೇಕು ಅಂತ ನೋಡ್ಕೋತಾರಲ್ಲ. ಹೀಗೆ ಸಂತೋಷವಾಗಿ 100 ಕಾಲ ಬಾಳಬೇಕು ಅಂಥೇಳಿ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ನಿಮ್ಮನ್ನು ಕೇಳ್ಕೊಳ್ಳೋದಕ್ಕೆ ಜೊತೆಗೆ ನೀವು ಈಗ ಶ್ರೀರಾಮನವಮಿ ಹತ್ರ ಬಂತು. ಆ ಶ್ರೀರಾಮನನ್ನು ಖಂಡಿತವಾಗಿ ಕೇಳ್ಕೊಳ್ತೀನಿ. ಇಡೀ ಕನ್ನಡ ಚಿತ್ರರಸಿಕರ ಪರವಾಗಿ, 6 ಕೋಟಿ ಕನ್ನಡಿಗರ ಪರವಾಗಿ ಶ್ರೀರಾಮನನ್ನು ನಾನು ಕೇಳ್ಕೊಳ್ತೀನಿ. 100 ವರ್ಷ ಚಿರಕಾಲ ನೀವು ಸಂತೋಷವಾಗಿ ಸುಖವಾಗಿ ಬಾಳಲಿ ಅಂತ ಎಲ್ಲರ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಆಶಿಸ್ತೀನಿ. ನಮಸ್ತೆ ಮೇಡಮ್. ನಾನು ಬದುಕಿರೋವರೆಗೂ ನನಗೆ ಗೊತ್ತಿರೋ ನೀವೆಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಇದ್ದೀರಾ ಅನ್ನೋದು ನನಗೆ ಬೇಕು. ಇದರಲ್ಲಿ ಯಾರು ಇಲ್ಲ ಅನ್ನೋದು ಬರಬಾರ್ದು. ಅದೇ ನಾನು ದೇವ್ರನ್ನ ಕೇಳ್ಕೊಳ್ಳೋದು.